ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತಿಲ್ಲಿ ನಿಮಗೆ ಲಿವರ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಲಿವರ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಲಿವರ್ ಫ್ರೈ ಮಾಡಲಿಕ್ಕೆ ಇಲ್ಲಿ ಲಿವರು ಮತ್ತು ಗುಂಡ್ಕಾಯಿ ಅಂತ ಹೇಳ್ತೀವಲ್ಲ, ಅದು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ. ಇಲ್ಲಿ ರುಬ್ಲಿಕ್ಕೆ ಚಕ್ಕೆ, ಲವಂಗ, ಸಾಂಬಾರು ಸೊಪ್ಪು, ಪುದೀನ, ಈರುಳ್ಳಿ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ರೈಟ್ ಸೈಡ್ ಪ್ಲೇಟಲ್ಲಿ ಇಟ್ಟಿರೋದು. ಈರುಳ್ಳಿ, ಟೊಮೊಟೊ, ಸಾಂಬಾರು ಸೊಪ್ಪು ಮತ್ತು ಸ್ವಲ್ಪ ಪುದೀನ. ಕಾಳುಗಳನ್ನ ನಾನು ಮಧ್ಯಾಹ್ನನೇ ನೆನೆಸಿಟ್ಕೊಂಡಿದ್ದೆ. ಬಟಾಣಿ ಮತ್ತು ಕಡಲೆಕಾಳು ಹಾಕಿದ್ದೀನಿ. ಮತ್ತು ಇದು ರುಬ್ಲಿಕ್ಕೆ ಏನೇನು ಬೇಕು ಅಂದರೆ, ರುಬ್ಲಿಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿಕಾಯಿ, ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸು ಎಲ್ಲ ತೊಗೊಂಡಿದ್ದೀನಿ. ಈ ಪ್ಲೇಟಲ್ಲಿರೋದು ಇದು ಒಗ್ಗರಣೆಗೆ ಈರುಳ್ಳಿ, ಟೊಮೊಟೊ, ಸಾಂಬಾರು ಸೊಪ್ಪು ಮತ್ತು ಸ್ವಲ್ಪ ಪುದೀನ. ಕಾಳುಗಳನ್ನ ಮಧ್ಯಾಹ್ನನೇ ನೆನೆಸಿಟ್ಕೊಂಡಿದ್ದೆ. ಆಲೂಗೆಡ್ಡೆ ಮಾತ್ರ ಇವಾಗ ಹೆಚ್ಚಿಟ್ಟಿದ್ದೀನಿ. ಚಿಕನ್ನ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಫಸ್ಟು ಈರುಳ್ಳಿ ಹಾಕೋಣ. ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಮತ್ತು ನಾನಿಲ್ಲಿ 2 ಹಸಿರು ಮೆಣಸಿಕಾಯಿ ಹಾಕ್ತಾಯಿದ್ದೀನಿ. ಮತ್ತು 2 ಚಕ್ಕೆ, 2 ಲವಂಗ, 1 ಅನಾನಸು, 1 ಮರಾಠಿ ಮೊಗ್ಗು, ಒಂದು ಸ್ವಲ್ಪ ಪಲಾವ್ ಎಲೆ, 1 ಏಲಕ್ಕಿ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ, ಶುಂಠಿ. ನಿಮಗೆ ಒಂದು ಉಂಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಮತ್ತು 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನೆಲ್ಲ ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕೊಬಂದು ರುಬ್ಬೋಣ. ಸ್ವಲ್ಪ ನೀರು ಹಾಕೋಣ. ಇವಾಗ ನೀರು ಹಾಕೋದ್ರಿಂದ ಸ್ವಲ್ಪ ನುಣ್ಣಗೆ ರುಬ್ಬೋದು. ಇವಾಗ ರುಬ್ಕೊಂಬರ್ತೀನಿ. ನೆಕ್ಸ್ಟು ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕೋಣ ಫ್ರೈ ಮಾಡಲಿಕ್ಕೆ. ಒಂದು 2 ಮಿನಿಟ್ಸು ಫ್ರೈ ಮಾಡಿಬಿಟ್ಟು ನೆಕ್ಸ್ಟು ನಾವಿಲ್ಲಿ ಈರುಳ್ಳಿ ಫ್ರೈ ಆಗ್ತಿದೆ. ನೆಕ್ಸ್ಟು ರುಬ್ಬಿರುವಂಥ ಮಸಾಲೆ ಹಾಕೋಣ. ಆವಾಗಲೇ ತೋರಿಸಿದ್ನಲ್ಲ ರುಬ್ಲಿಕ್ಕೆ, ಈರುಳ್ಳಿ, ಹಸಿರು ಮೆಣಸಿಕಾಯಿ, ಸಾಂಬಾರು ಸೊಪ್ಪು, ಚಕ್ಕೆ, ಲವಂಗ, ಅದನ್ನು ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಫ್ರೈ ಮಾಡೋಣ. ಒಂದು 5 ನಿಮಿಷ ಫ್ರೈ ಮಾಡುವಾಗಲೇ ನಾವಿಲ್ಲಿ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು. ನಾನಿಲ್ಲಿ 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. 2 ಸ್ಪೂನ್ ಅಂದರೆ ಫುಲ್ಲಲ್ಲ, ಸ್ವಲ್ಪ. ಮತ್ತು ಅರಿಶಿನ ಪೌಡ್ರ್ ಹಾಕೋದ್ರಿಂದ ಚಿಕನಲ್ಲಿರೋ ಹೊಲಸೆಲ್ಲ ಹೋಗುತ್ತೆ. ಅದಕ್ಕೆ ಅರಿಶಿನ ಪೌಡ್ರ್ ಹಾಕಬೇಕು. ಅರಿಶಿನ ಪೌಡ್ರ್ ಹಾಕ್ಬಿಟ್ಟು ಇಲ್ಲಿ ತೊಳೆದಿಟ್ಕೊಂಡಿರೋ ಲಿವರ್ ಫ್ರೈ ಮತ್ತು ಸ್ವಲ್ಪ ಚಿಕನ್ ಹಾಕೊಂಡಿದ್ದೆ. ಅದಕ್ಕೆ ಮಿಕ್ಸ್ ಮಾಡಿ ಎಲ್ಲನೂ ಒಂದು ಚೆನ್ನಾಗಿ ಮಿಕ್ಸ್ ಕೊಡೋಣ. ಒಂದು 5 ನಿಮಿಷ ಈ ಥರ ಮಿಕ್ಸ್ ಕೊಡಿ. ಹೀಗೆ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ನಾನಿಲ್ಲಿ ಇದ್ರ ಜೊತೆಗೇ ಸ್ವಲ್ಪ ಟೊಮೊಟೊ ಹಾಕ್ತಾಯಿದ್ದೀನಿ. ಯಾಕಂದರೆ ಚಿಕನ್ ಜೊತೆನೇ ಸ್ವಲ್ಪ ಟೊಮೊಟೊ ಹಾಕಿದರೆ ಅದು ಫ್ಲೇವರು ಚೆನ್ನಾಗಿ ಬಿಡುತ್ತೆ. ಇವಾಗ ಟೊಮೊಟೊ ಹಾಕಾದ್ಮೇಲೆ ಒಂದು 5 ನಿಮಿಷ ಫ್ರೈ ಮಾಡೋಣ. ಇದೇನೆಂದರೆ ಲಿವರು ಮತ್ತು ಗುಂಡ್ಕಾಯಿ ಅಂತ ಹೇಳ್ತೀವಲ್ಲ, ಇದು ತುಂಬ ಹೊತ್ತು ಬೇಯಬೇಕು ಫ್ರೆಂಡ್ಸ್. ಅದಕ್ಕೆ ಇದನ್ನು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇವರಲ್ಲಿ ಬೇಯಿಸಬೇಕು ಚೆನ್ನಾಗಿ. ಇವಾಗ ನೋಡಿ ಕಾಳುಗಳನ್ನ ಹಾಕೋಣ. ನಾನು ಮಧ್ಯಾಹ್ನನೇ ನೆನೆಸಿಟ್ಟಿದ್ದೆ. ಇವಾಗ ನೈಟ್ ಮಾಡ್ತಿರೋದು 7 o'clockಲ್ಲಿ. ಕಾಳು, ಬಟಾಣಿ, ಕಡಲೆಕಾಳು, ಹೆಸ್ರು ಕಾಳು ಆಪ್ಷನಲ್ಲು. ಕಡಲೆಕಾಳು, ಬಟಾಣಿ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಆಲೂಗೆಡ್ಡೆ ಇವಾಗ ಹೆಚ್ಚಾಕಿದ್ದೀನಿ. ಒಂದು ಆಲೂಗೆಡ್ಡೆ ಹೆಚ್ಚಾಕಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ 5 ನಿಮಿಷ ಕೈ ಆಡಿಸ್ತಾ ಒಂದು ಮೀಡಿಯಮ್ ಫ್ಲೇವರಲ್ಲಿ ಇದೊಂದು 10 ನಿಮಿಷ ಫ್ರೈ ಮಾಡೋಕ್ಕೆ ಬಿಡಬೇಕು. ನೆಕ್ಸ್ಟು ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ನಾವು ಧನಿಯಾ ಪೌಡ್ರನ್ನ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಧನಿಯಾ ಪೌಡ್ರನ್ನ ಫ್ರೈ ಮಾಡೋದ್ರಿಂದ ಅದು ನಮ್ಗೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಮತ್ತು ಒಳ್ಳೆ ಕಲರ್ ಕೊಡುತ್ತೆ. ನೀವೇ ನೋಡಿರಂತೆ ಇರಿ. ಈಗ ಧನಿಯಾ ಪೌಡ್ರನ್ನ ಫ್ರೈ ಮಾಡಬೇಕು. ನಾನಿಲ್ಲಿ ಚಿಲ್ಲಿ ಪೌಡ್ರ್ ಇನ್ನೂ ಹಾಕಿಲ್ಲ. ಧನಿಯಾ ಪೌಡ್ರು ಫ್ರೈ ಆಗಿಬಿಟ್ಟು ಬ್ರೌನ್ ಕಲರ್ ಆದರೂ ಅದು ಏನೂ ಸ್ಮೆಲ್ ಬರೋದಿಲ್ಲ, ಸೀದಿರೋ ಸ್ಮೆಲ್ ಬರೋದಿಲ್ಲ. ಆದರೆ ಚಿಲ್ಲಿ ಪೌಡ್ರ್ ಹಂಗಲ್ಲ, ಒಂಥರ ಒತ್ತು ಸ್ಮೆಲ್ ಬಂದುಬಿಡುತ್ತೆ ಚಿಲ್ಲಿ ಪೌಡ್ರು ಬೇಗ ಹಾಕಿದರೆ. ಅದಕ್ಕೆ ಚಿಲ್ಲಿ ಪೌಡ್ರು ನಿಧಾನ ಹಾಕ್ತಾಯಿದ್ದೀನಿ. ನೋಡಿ 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕಿದ್ದೀನಿ. ನಂದು ಖಾರದ ಪುಡಿ ಸ್ವಲ್ಪ ಖಾರ ಇದೆ, ಅದಕ್ಕೆ 1 ಸ್ಪೂನ್ ಹಾಕಿದ್ದೀನಿ. ನೀವು ಖಾರದ ಪುಡಿ ಎಷ್ಟು ಬೇಕಷ್ಟು ಹಾಕಿ ಈ ಥರ ಒಂದು ಬಾಣಲಿಲಿ ಫ್ರೈ ಮಾಡಿಬಿಟ್ಟು ಹಾಕೋದ್ರಿಂದ ನಮ್ಗೆ ಒಳ್ಳೆ ಕಲರ್ ಕೊಡುತ್ತೆ. ಇವಾಗ ನೋಡಿರಂತೆ ಇರಿ ನೀವೇ. ನೋಡಿ ಈಗ ಹಾಕ್ತಾಯಿದ್ದೀನಿ. ನಮ್ಗೆ ಯಾವ ಥರ ಕಲರ್ ಕೊಡುತ್ತೆ ನೋಡಿ. ಇದು ಹಾಕೋದ್ರಿಂದ ನಮಗೆ ಒಳ್ಳೆ ಕಲರ್ ಕೊಡುತ್ತೆ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇದು ಸ್ವಲ್ಪ ನಾನು ಜಾಸ್ತಿ ಉರಿ ಇಟ್ಟು ಬೇಯಿಸ್ತಾ ಇದ್ದೀನಿ. ಯಾಕಂದರೆ ಇದು ಕಾಳು ಎಲ್ಲ ಬೇಯಬೇಕು ನೋಡಿ ಚಿಕನ್ ಜೊತೆಗೆ. ಗುಂಡ್ಕಾಯಿ ಅನ್ನೋದು ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೆ ಇದನ್ನು ತುಂಬ ಹೊತ್ತು ಬೇಯಿಸಬೇಕು. ಇವಾಗಲೇ ನಾನು ಒಂದು 1/4 ಗಂಟೆ ಬೇಯಿಸಿದ್ದೀನಿ ಚೆನ್ನಾಗಿ ಒಗ್ಗರಣೆಲಿ. ಇವಾಗ ಅದು ಫ್ರೈ ಮಾಡಿರೋ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಹಾಕಿದ್ದೀನಿ. ನೆಕ್ಸ್ಟು ತೇಜು ಅವ್ರದ್ದು ಇದಾಗ್ತಾಯಿದ್ದೀನಿ, ಏನಂದರೆ ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ತೇಜು ಗರಂ ಮಸಾಲ ಹಾಕಿದ್ದೀನಿ, ಒಂದು ಚಿಟಿಕೆಯಷ್ಟು.
ಅದಾದಮೇಲೆ ಕಸ್ತೂರಿ ಮೇಥಿ ಹಾಕ್ತೆ. ಕಸ್ತೂರಿ ಮೇಥಿ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ನೆಕ್ಸ್ಟು ಸಾಂಬಾರು ಸೊಪ್ಪು ಮತ್ತು ಪುದೀನ ಹಾಕಿದ್ದೀನಿ. ಸಾಂಬಾರು ಸೊಪ್ಪು ಪುದೀನ ಹಾಕ್ಬಿಟ್ಟು ಕೈ ಆಡಿಸ್ತಾ ಇರಿ, ತಳ ಹಿಡಿಯುತ್ತೆ ಅಂತ ಅಷ್ಟೇ. ಚೆನ್ನಾಗಿ ಕೈ ಆಡಿಸಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇವರ್ ಇರಬೇಕು ಉರಿ. ಒಂದು 5 ನಿಮಿಷ ಕೈ ಆಡಿಸಾದ್ಮೇಲೆ ನೋಡಿ, ನಿಮಗೆ ಡ್ರೈಯೇ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕೊಳ್ಳಿ. ಸ್ವಲ್ಪ ನೀರು ಹಾಕಿ ಕುದಿಸಿ. ನಾನು ಸ್ವಲ್ಪ ಇದು ಗೊಜ್ಜು ಥರ ಬೇಕು, ಯಾಕಂದರೆ ನಾವು ನೈಟು ಮುದ್ದೆ ಮಾಡ್ತೀವಿ ಡೈಲಿ. ಮುದ್ದೆಗೆಲ್ಲ ಸ್ವಲ್ಪ ಗೊಜ್ಜು ಥರ ಬೇಕು ಅಂತ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ಯಾಕಂದರೆ ಇದು ಕುದ್ದು ನೀರು ತುಂಬ ಕಡಿಮೆ ಬರುತ್ತೆ. ನಿಮಗೆ ಕುದ್ದಾದ್ಮೇಲೆ ತೋರಿಸ್ತೀನಿ ರೀ. ಇದು ಡ್ರೈ ಬೇಕು ಅಂದರೆ ನೀವು ನೀರು ಸ್ವಲ್ಪ ಕಡಿಮೆ ಹಾಕೊಳ್ಳಿ. ನೋಡಿ ಇವಾಗ ಕುದ್ದಿದೆ. ಇದ್ರ ಜೊತೆಗೆ ಮುದ್ದೆ ಮಾಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಿದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಫ್ರೆಂಡ್ಸ್, ನಾನು ಮಾಡ್ತಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೇಗಿದೆ ಹೇಳಿ. ಥ್ಯಾಂಕ್ ಯು.